ಚೈಲ್ಡ್ ಬೈಟ್ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಟ್ಟಿಗೆ ಒಬ್ಬರು ವಿಶೇಷ ಅತಿಥಿಗಳಿದ್ದರು. ಆ ಅತಿಥಿಗಳೊಟ್ಟಿಗೆ ನಾವು ನಡೆಸುವ ಗಮ್ಮತ್ತಿನ ಮಾತುಕತೆಯೇ ಈ ಚೈಲ್ಡ್ ಬೈಟ್ ಕಾರ್ಯಕ್ರಮ. ಇವತ್ತು ನಮ್ಮೊಟ್ಟಿಗೆ ಒಬ್ಬರು ವಿಶೇಷ ವ್ಯಕ್ತಿ ಅತಿಥಿ, ಅವ್ರ ಬಗ್ಗೆ ನಾವು ಹೇಳಲೇಬೇಕು. ಹೇಳ್ತಿರ್ಕಾದಂಗೆ ನಾವು ಆಯ್ತು, ನಮ್ಮ ಕೆಲಸ ಆಯ್ತು, ನಮ್ಮ ಎಲೆ ಅಡಿಕೆ ಆಯ್ತು, ನಮ್ಮ ಈ ಟೈಮಲ್ಲಿ ಕೂಡ ತಮ್ಮ ಟ್ಯಾಲೆಂಟ್ ಮೂಲಕ ಸಾಧನೆ ಮಾಡಿದ್ದ ಪರಕ ಇವತ್ತು ನಮ್ಮೊಟ್ಟಿಗೆ ಇದ್ರು. ಪರಕ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಮಗ, ನಾ ಸಾಧನೆ ಮಾಡುವ ವಯಸ್ಸನ್ನೆಲ್ಲ ಸಾಧನೆ ಮಾಡಿ ಆಯ್ತು, ಈಗ ಎಂತ ಸಾಧನೆ ಮಾಡ್ತಿಲ್ಲ. ಪರಕ ಸಾಧನೆ ಮಾಡಿದಂತ ಹೇಳ್ದಂಗ ನಾನು ಹೇಳಿದ್ದು ಸಾಧನೆ. ನೀವು ಮಾಡಿ ಸಾಧನೆಯನ್ನ ನಾನು ಇವತ್ತು ನಮ್ಮ ಕಾರ್ಯಕ್ರಮದ ಮೂಲಕ ಇದಂದ್ರೆ ಹೇಳೋಕಿತ್ತು, ಅದಕ್ಕೆ ನಿಮ್ಮ ತಂದು ಕೂರ್ಸದ್ ನಾನು. ಸಾಧನೆ ಮಾಡೋದಕ್ಕೋಸ್ಕರ ನಾನು ಬಂದು ಕೂರ್ಸದ್. ಸರಿ ಪರಕ, ಕಾರ್ಯಕ್ರಮದ ಮೊದಲ ಪ್ರಶ್ನೆಗೆ ನಾನು ಇಂಟ್ರೋ ಸ್ಟಾರ್ಟ್ ಮಾಡ್ತಿದ್ದೆ. ಮತ್ತೆ ಪರಕ, ಹೆಂಗಿದ್ರಿ? ಯಾರು ಬಂದ ಅನ್ಕೊಂಡೆ, ಹೇಗಿದ್ರಿ, ಹುಷಾರಿದ್ರಿ, ಹೆಂಗ್ ಕಾಲಿಗೆಲ್ಲ ನಮಸ್ಕಾರ ಮಾಡಿದೆ. ಅದ್ರ ಮೇಲೆ ಒಂದ್ ಲಟ ಚಾ ಮಾಡಿ ಕೊಟ್ಟೆ. ಚಾ ಮಾಡಿ ಕೊಟ್ಟ ಮೇಲೆ ಒಂದೇ ಕೇಂತಿದ್ಯಲ್ಲ ನೀನು. ಪರಕ, ಆಗ ಕೇಳಿದ್ ಬೇರೆ. ಈಗ ನಾನು ರೆಕಾರ್ಡ್ ಮಾಡ್ತಿದ್ದೆ, ಇದ್ರ ಕ್ಯಾಮರಾ ಇತ್ತು, ನಮ್ಮ ಇಂಟ್ರೋ ಸ್ಟಾರ್ಟ್ ಆಯ್ತು, ತೋರುತ್ತಲ್ಲ ಅದೇ ಕ್ಯಾಮರಾ, ಸಣ್ಣ ಕ್ಯಾಮರಾ. ನಮ್ಮಿಬ್ರು ಅದ್ರ ರೆಕಾರ್ಡ್ ಮಾಡುತ್ತೆ. ಚಂದ ಬರ್ತಿದ್ದೆ, ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು. ಈಗ ನಾ ಕೇಮ್ ಕ್ವಶನ್, ನೀವು ಒಂದು ಒಳ್ಳೆ ಇದ್ರೆ ಒಂದು ಉತ್ತರ ಕೊಡಿ ಅಕ್ಕ. ಶುರು ಮಾಡಿ. ಮತ್ತೆ ಪರಕ, ಹೆಂಗಿದ್ರಿ? ಚೆನ್ನಾಗಿದ್ದೆ, ಅಡ್ಡಿಲ್ಲ. ಹೇಗಿದ್ಯಾ ಪರಕ? ಒಂಚೂರು ಬೆನ್ ಸರಿ ಮಾಡಿ ಕೂಗಂತ್ರಿಯಾ? ಆಗ್ತಿಲ್ಲ ಮಗ, ಆಳಿ ಕೊಡಪಾನ ನೀರು ಹೊತ್ತು 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 ಬೆನ್ನ ಬೆಂಡಾಗಿ ಹೋಯ್ತು. ಈಗಳು ಹೀಗೆ ಎಂತ ನೋಡುದು ಆಗ್ತಿಲ್ಲ ಮಗ, ನಾನು ಬೆನ್ನ ಹೀಗೆ ಒಂದು 20 ನಿಮಿಷ ಪ್ರೋಗ್ರಾಮ್ ಆಪರ್ ಅಡ್ಕೊಂಡು ಸರ್ತ ಮಾಡ್ಕೊಂಬೇಡಿ. ಆಗ್ತಿಲ್ಲ ಮಗ, ಹಂಗಲ್ಲ ಬರಕ, ಇಲ್ಲಿ ಕಾಣಿ ಹಿಂಗೆ ಹಿಂಗೆ ಆಯ್ತಾ? ನೀವು ಒಂಚೂರು ಸತ್ತ ಮಾಡಿ ಕೂತ್ಕೊಂಡು ಫ್ರೇಮಿಗೆ ಒಂದು ಕರೆಕ್ಟಾಗಿ ಬರ್ಕಿತ್ತು. ಅದಕ್ಕೆ ನೀವು ಪ್ರೇಮೋ ಅದು ಗೊತ್ತಿಲ್ಲ ಗಡ, ನಮಗೆ ಒಂದು ಫ್ರೇಮಿಗೆ ನೀವು ಕರೆಕ್ಟ್ ಹಿಂಗೆ ಕೂತ್ಕೊಂಡಿರ್ತಲ್ಲ, ನಂಗೆ ಕರೆಕ್ಟ್ ಅದು ಇಂಟರ್ವ್ಯೂ ಕರೆಕ್ಟ್ ಮಾಡೋ ಇದು ಕೊಡೋಕತ್ತ. ಅದಕ್ಕೆ ಸಾಕ ಈಗ ಹಂಗಾರೆ? ಈಗ ಸಾಕು. ಓಕೆ, ಕಾರ್ಯಕ್ರಮ ಸ್ಟಾರ್ಟ್ ಮಾಡೋ ಹಂಗಾರೆ. ಮತ್ತೆ ಪಾರಕ್ಕ, ಇಷ್ಟು ಏಜಲ್ಲೂ ಇಷ್ಟು ಹೆಂಗೆ ಕಾಣ್ತಿದ್ರಿ ಅಲ್ಲ, ನಿಮ್ಮ ಬ್ಯೂಟಿ ಸೀಕ್ರೆಟ್ ಅಂತ ಕೊನ್ನಂಗೆ ಅಂತ ಗುಂಬಾಳು ಬೀಜ ಹುಟ್ಟಿದ್ದ ಗಡ ಅಂತ ಪಾರಕ್ಕ. ಅಲ್ಲ, ನಾನು ಜಬ್ಬಿ ಮಾರೆ, ನಾನು ನೀನು ಹೆಂಗ್ ಅಂತಿಲ್ಲ. ನಿಮ್ಮ ಜಬ್ಬಿ ಅಂತ ಯಾರ? ನೀವೆಷ್ಟು ಕಾಮ್ಗೆ ಇಷ್ಟು ಹೆಂಗಿದ್ರಿ ಮಾರ, ಇಷ್ಟು ಹೆಂಗೆ ನಿಮ್ಮ ಸೀಕ್ರೆಟ್ ಒಂದು ಬೇಕಿತ್ತು ನನಗೆ. ಸರಿ ಇಲ್ಲೇನು ಬಹುಶಃ ಎಂತ ಹೇಳ. ಅಲ್ಲ, ಕಾರ್ಯಕ್ರಮ ಮಾತಾಡ್ತಾ ಇತ್ತು, ನಾವು ಇನ್ನು ಪ್ರಶ್ನೆ ಸ್ಟಾರ್ಟ್ ಮಾಡಲಿಲ್ಲ. ಕ್ವಶನ್ ಪ್ರಶ್ನೆ ಇತ್ತು ನಿಂದ. ಕ್ವಶನ್ ಇಂಟರ್ವ್ಯೂಗೆ 4 ಕ್ವಶನ್ಗೆ ನೀವು ಒಂದು ಲೈಕ್ ಮಾಡಿ ಉತ್ತರ ಕೊಟ್ಟರೆ ಸರಿ. ಓಕೆ, ನಾನು ಹೇಳ್ತೀನಿ. ಮತ್ತೆ ಬಾರಕ್ಕೆ, ನಿಮಗೆ ಎಷ್ಟು ಮಕ್ಕಳು? ನಂಗ ನಿಮಗೆ 12 ಮಕ್ಕಳು. 12? ಈಗಿನ ಕಾಲದಾಗೆಲ್ಲ 1-2 ಮಕ್ಕಳು ಎತ್ಕೊಂಡೆ ಸಾಕು ಕಷ್ಟಪಡ್ತೀರಿ ಮಾರೆ. ನೀವು 12 ಮಕ್ಕಳು ಎತ್ಕೊಂಡು ಹ್ಯಾಂಗೆ ಸಾಕ್ರಿ ಅವ್ರನ್ನ? ಅದೊಂದು ಕತಿ ಮಗ. ಎಂತ ಗೊತ್ತಾ, ಹಾ, ಆ ಕಾಲದಂಗೆ ಮಗ 12 ವರ್ಷಕ್ಕೆ 13 ವರ್ಷಕ್ಕೆ ಮದುವೆ ಮಾಡ್ತಿದ್ದೆ. 30 ವರ್ಷ ಪತಿಗೆ 12 ಮಕ್ಕಳನ್ನ ಎತ್ಬಿಟ್ಟು. ನಮ್ದೊಂದು ಕೂಡು ಕುಟುಂಬ ಮಗ, ಜಾಯಿಂಟ್ ಫ್ಯಾಮಿಲಿ. ಇವ್ರದ್ದು ಅಣ್ಣ, ಇವ್ರ ತಮ್ಮ, ಅವ್ರ ಸಂಸಾರ, ಅವ್ರ ಜೊತೆಗೆ ನಮ್ದು 12 ಮಕ್ಕಳು, ನಮ್ಮ ಸಂಸಾರ ಒಟ್ಟಿಗೆ ಬಗ್ತಿತ್ತು ಮಗ. ಬೆಳಗ್ಗೆ ಇದ್ದರೆ ಗೆದ್ದಿ ತೋಟ ಕೆಲ್ಸಕ್ಕೆ ಹೋಯ್ಕೊಂಡು ಮಕ್ಕಳನ್ನ ಸಾಕ್ತಿತ್ತು ಮಗ. ಮನೆ ತುಂಬ ಮಕ್ಕಳು, ಓಡಾಡೋದು, ಚಿಕ್ಕ ಚಿಕ್ಕ ಮಕ್ಕಳಲ್ಲ ಮಗ, ಓಡಾಡೋದು, ಅವು ಮಾತು, ಪೆದ್ದ ಮಾತು, ಆ ಮಕ್ಕಳು ಜಗಳ ಆಡೋದು, ಅವ್ರ ಜೊತೆಗೆ ದೊಡ್ಡ ಜಗಳ ಆಡೋದು. ಬೆಳಗ್ಗೆ ಎದ್ದು ಕೂತಿಗೆ ಒಬ್ರು ಮಕ್ಕ ಒಬ್ಬರು ಕಾಣ್ತಿತ್ತು ಮಗ. ಒಟ್ಟಿಗೆ ಕೂತ್ಕೊಂಡು ಚಾ ಕುಟ್ಕೊಂಡು ಒಟ್ಟಿಗೆ ಕೆಲ್ಸಕ್ಕೆ ಹೋಗ್ತಿತ್ತು ಮಗ. ಎಲ್ಲ ಸರಿ ಆತಿತ್ತು ಬೆಳಗ್ಗೆ ಎದ್ದು ಕೂತಿಗೆ. ಹಂಗೆ ಮಾಡ್ಕೊಂಡು ಒಟ್ಟಿಗೆ ಬಗ್ತಿತ್ತು ಮಗ. ಅದೇ ಒಂದು ಖುಷಿ ಮಗ. ಆಗಳಿಕೆ ಮಗ ಚಿಮ್ನಿ ದೀಪ ಹಚ್ಕೊಂಡು ಓದೋದು ಮಕ್ಕಳು, ಮನೆ ತುಂಬ ಚಿಮ್ನಿ ಬೆಳಕು, ಅದ್ರೊಟ್ಟಿಗೆ ಆಟಕ್ಕೆಲ್ಲ ಹಾಪದ ಮಗ. ಮಂದರ್ತಿ ಮಾಡೋದು, ಮಾಣ್ಕಟ್ಟಿ ಮಾಡೋದು, ಆಟೆಲ್ಲ ಹಾಪದ ಮಗ. ಆ ಗೆದ್ದಿ ಬೈಲಿಗೆಲ್ಲ ಸುಡಿ ಹಚ್ಕೊಂಡು ಹಾಕೋದು, ಎಲ್ಲರ ಕೈಯಿಂದ ಸುಡಿ ಮಗ. ಆಗಳಿನ ಕಾಲ ಅಂದ್ರೆ ಎಂಥ ಕಾಲ ಗೊತ್ತ ಮಗ. ಅದೇ ನೀವು ಹೇಳದ್ದು ಕಂಡ್ರೆ ಆಗಿನ ಕಾಲ ಬಗ್ಗೆ ನಂಗೀಗ ಅದೇ ತಲೆಗೆ ಬರ್ತಿತ್ತು. ಈ ಕಾಲದಾಗ ಇದ್ರಿ ಅಲ್ಲ, ಈ ಕಾಲದ ಮಕ್ಕಳನ್ನ ಕಂಡ್ಕೊಂಡು ಎಂತ ಹೇಳ್ಸಕ್ತಿ ನಿಮಗೆ? ಅದ್ರ ಬಗ್ಗೆ ಎಂತ ಹೇಳ್ತೀರಿ ನೀವು? ಮಗ, ಆಗಳಿನ ಕಾಲದಂಗೆ 12 ನಾನು ಹೆತ್ತಿದ್ದೆ. ಹೌದು. ಆದ್ರೆ ಈಗಳಿನ ಕಾಲದ ಹೆಣ್ಮಕ್ಕಳು ಮದುವೆ ಆಯ್ತು. 20 ವರ್ಷಕ್ಕೆ 30 ವರ್ಷಕ್ಕೆಲ್ಲ ಮದುವೆ ಆಯ್ತು. ಮದುವೆ ಆದ್ಮೇಲೆ ಈಗ ಮಕ್ಕಳು ಬೇಡ, ಸ್ವಲ್ಪ ಟೈಮ್ ಹೋಗಲಿ, ನನ್ನ ಅಂದ ಹಾಳತ್ತೆ, ಚಂದ ಹಾಳತ್ತ, ಹಾಗೆ ಮಾಡಿಸು ಮಾಡ್ತು.
ಹೇಳು ಶುರು ಮಾಡ್ತು ಗಂಡದ. ಕರೆಕ್ಟ್. ಗಂಡ ಹೌದು ನಡಿ ಅನ್ಸ್ಕೊಂಡೆ ಒಂದು 2-3 ವರ್ಷ ತಡ್ಕೊಂಡು ಕುಕ್ಕಂತ ಆಯ್ತಾ. 2-3 ವರ್ಷ ಆಗೋತ್ತಿಗೆ ಪ್ರಯತ್ನ ಪಡ್ತು. ಎಷ್ಟು ಪ್ರಯತ್ನ ಪಟ್ಟರು ಒಂದು ಮಕ್ಕಳಾತಿಲ್ಲ. ಹೌದಾ? ಇದೆ ಹಿಂಗೆ ಆಗ್ತೈತಿ ಅಲ್ಲ. 2-3 ವರ್ಷ ಆದಮೇಲೆ ಮಕ್ಕಳಾರು 1 ಸಾಕಿ 2 ಸಾಕಿ ಕೈದು ಮಾಡ್ಕೊಂತು. ಹೌದಲ್ಲ? ಹಂಗಿಪ್ಪತ್ತಿಗೆ ಇನ್ನು ಮುಂದೆ ಎಂತದ್ದು ಹೇಳು ಮಗ, ಮೊಬೈಲ್ ಹಂಗೆ ಹಿಂಗೆ ಮಾಡ್ಕೊಂಡು ಮನೆ ತರ್ಸ್ಕೊಂತಿರ್ಲಿ ಅಂತದ್ದು ಆನ್ಲೈನ್ ಆರ್ಡ್ರ್ ಆನ್ಲೈನ್ ಎಂತ ತರ್ಸ್ಕೊಂತೀರ. ಆನ್ಲೈನ್ ಇನ್ನು ಮಕ್ಕಳೆಲ್ಲ ಹಾಗೆ ಯಾರೋ ಎತ್ತು ಕೊಡ್ತಾರೆ ಮೊಬೈಲ್ ಹಂಗೆ ಹಿಂಗೆ ಇದು ಮಾಡಿಸಿ ಮನೆ ತಂದು ಕರೆಕ್ಟ್ ಬಂದ್ರು ಬಂತೀಗ ಮಗ. ಇಷ್ಟೆಲ್ಲ ಕೇಂತಿಯಲ್ಲ, ನಿಂಗೆ ಮದಿ ಆಯ್ತಾ ಮಗ? ನಂಗೆ ಮದಿಯ ಇಲ್ಲ ಬರಕ್ ಮದಿ ಇಲ್ಲ ನನಗೆ. ಹೇಳಿಕಪ್ಪ ನೀನಿನ್ನ ಇಷ್ಟು ಬೇಗ ಅಂತದೆ. ನಂಗೂ ಇನ್ನು ಸುಮಾರೆಲ್ಲ ಸಾಧನೆ ಮಾಡೋಕ್ಕಿತ್ತು, ಇನ್ನು ಸುಮಾರೆಲ್ಲ ಕೆಲಸ ಪೆಂಡಿಂಗ್ ಇತ್ತು. ಇಷ್ಟು ಬೇಗ ಮದಿ ಆಗ್ತದೆ ಎಂತ ಇಷ್ಟು ಬೇಗ? ಇನ್ನು ಎಂತ ಸಾಧನೆ ಮಾಡೋದು ಮಾಡಿ ಸಾಕಾಯಿಲ್ಲ. ಇಲ್ಲ ಬರಕ ಎಂತ ನೀವಲ್ಲ 12 ವರ್ಷಕ್ಕೆ ಮದಿ ಆತ್ರಿ ಅಂದ್ಕೊಂಡು ನಾವೆಲ್ಲ ಅಕ್ಕತ್ತ ಅಲ್ಲ. ಈಗ ಒಂದು 30-35 ವರ್ಷಕ್ಕೆಲ್ಲ ಮದಿ ಇದ್ದಿದ್ರಿ ಎಂತ ಗಡ. ಇಲ್ಲ ಬರಕ ತಡೀರಿ, ನೀ ನನ್ನ ಬಗ್ಗೆಕ್ಕೆ ಅಂತಿದ್ರಲ್ಲ ಇಂಟರ್ವ್ಯೂ ಕರ್ತದ ನಾನು ನಿಮ್ಮ ಬಗ್ಗೆಕ್ಕೆ ಅಂಬಿಕೆ ಅಲ್ಲ. ನೀನು ಇಷ್ಟೊತ್ತಾರೆ ನನ್ನ ಬಗ್ಗೆ ಕೇಂದ್ರ ಹೌದ. ಈಗ ನಾನು ನಿನ್ನ ಬಗ್ಗೆ ಕೇಳ ಮದಿ ಆಗ ಒಂದಷ್ಟೇ. ನಾನು ಮದಿ ಆತೆ ಅದು ಕ್ಯಾಮರಾ ಓಡ್ತಿತ್ತಲ್ಲ, ಕ್ಯಾಮರಾ ಕಾಣಿ ಅಂದ್ರೆ ನಿಮ್ಮ ಬಗ್ಗೆ ಇಂಟರ್ವ್ಯೂ ನಿಮ್ಮ ಸಾಧನೆನ ನಿಮ್ಮ ಜನರಿಗೆ ತೋರ್ಸಕ್ ನಾನು ಇಂಟರ್ವ್ಯೂ ಕರೆದು ನೀವು ನಂಗೆ ಮದಿ ಆಯ್ನಿ ಎಂತ ಪಿಂಟ್ರಿ ಮಾಡ್ತಿದ್ದಲ್ಲ. ಪಿಂಟ್ರಿ ಅಲ್ಲ ಇಂಟರ್ವ್ಯೂ ಅದೇ ಕಡಿಮೆ ಮಾತಾಡೋದು, ಅದನ್ನ ಕಡಿಮೆ ಮಾತಾಡ್ತಾ ಅಲ್ಕು ಕಡಿಗೆ ಚಾ ಕೊಡ್ಕೊಂಡು ಮಾತಾಡೋದು ಅಡ್ಡಿಲ್ಲ ಬರಕ. ನೀವು ಇಷ್ಟೆಲ್ಲ ಹೇಳ್ರಿ, ನಿಮ್ಮ 12 ಜನ ಮಕ್ಕಳಿದ್ರಂದ್ರಿ, ಆ ಮಕ್ಕಳಲ್ಲಿ ಎಲ್ಲಿದ್ರಿ ಈಗ ಎಂತ ಮಾಡ್ತಿದ್ರು? ಮಗ ಎಷ್ಟು ಕಷ್ಟ ಇದ್ರು ಒಳ್ಳೆ ರೀತಿ ಓಸಿತ್ ಮಗ. 2 ಮಕ್ಕಳು ಮಿಲಿಟ್ರಿಯಾಗ ಇದ್ರು, ಒಬ್ಬ ಮಾಸ್ಟರ್, 7 ಜನ ಹೆಣ್ಮಕ್ಕಳು, 4 ಗಂಡು, 5 ಗಂಡು, 7 ಹೆಣ್ಣು ಮಗ. ಹೆಣ್ಮಕ್ಕಳಿಗೆಲ್ಲ ಮದುವೆ ಕಷ್ಟ ಆಗ್ತೀನಿ ಅದಕ್ಕೆ ಹೇಳೋದು 12 ಎತ್ಕಂತ ಅದೇ ಅದ್ರಂಗೆ 7 ಹೆಣ್ಮಕ್ಕಳನ್ನ ಮದುವೆ ಮಾಡಿ ಕೊಟ್ಟಿತ್ತು. ಎಲ್ಲ ರೈತರು. ಉಳಿದ 2 ಮಕ್ಕಳು ರೈತರು, ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡಿದ್ರು, ಒಳ್ಳೆ ತೋಟ ಗೆದ್ದಿ ಎಲ್ಲ ಮಾಡ್ಕೊಂಡಿದ್ರು. ಏನು ತೊಂದರೆ ಇಲ್ಲ ಮಗ. ನಾವೀಗ ಗಂಡ ಹೆಂಡತಿ ಈ ಮನೆಗೆ ಇತ್ತು. ದೊಡ್ಡ ಮಗನ ಮಗಳೊಟ್ಟಿಗೆ ಇಲ್ಲಿ ಮಗ ಆದ್ರೂ ನೀವು ಒಂಥರ ಗ್ರೇಟ್ ಮಾರೆ. ನಿಮ್ಮ 2 ಮಕ್ಕಳನ್ನ ಮಿಲಿಟರಿ ಸೇರಿಸಿರಿ, 2 ರೈತರನ್ನ ಮಾಡಿರಿ, ಮಾಸ್ಟರ್ ಮಾಡಿರಿ. ನಮಗೆಲ್ಲ ಒಂದು ಇನ್ಸ್ಪಿರೇಷನ್ ನೀವು. ಅದಕ್ಕೋಸ್ಕರ ನಿಮ್ಮನ್ನ ಇಂಟರ್ವ್ಯೂ ಕರ್ಸದ್ ನಾನು. ನಿಮ್ಮನ್ನ ಕಂಡಾರು ಒಂದು ಈಗಿನವ್ರು ಬದ್ದಾಗಲಿ ಅಂದ್ಕೊಂಡು ಗ್ರೇಟ್ ಮಾರೆ. ಅಡಿಲ್ಲ, ನಾನು ನೆಕ್ಸ್ಟ್ ಕ್ವಶನ್ ನಿಮ್ಗೊಂದು ಕೇಳಕ್ಕಿತ್ತು. ಮುಂದಿನ ತಡ್ಕೊ ಮಗ. ಎಲ್ಲಿ ಬಾಯೆಲ್ಲ ಚಪ್ಪಿ ಚಪ್ಪಿ ಮಾತಾಡಿ ಮಾತಾಡಿ. ಹೌದಾ? ಎಲ್ಲಿ ತಿನ್ಕಂದು ಎಲ್ಲಿ ಕೊಟ್ಕಣಿ ಹಾಗ ಕೊಟ್ಕಣಿ. ನಾನು ಬ್ರೇಕ್ ತಗೊಂತೇನೆ. ಒಂದು ಬ್ರೇಕ್ ತಗೊಂಬಲ್ಲ ಈಗ. ಒಂದು ಯಾರಿಗ್ಯಾ ಆ್ಯಡ್ ಯಾರು ಆ್ಯಡ್ ಇಲ್ಲ ಎಲ್ಲಿ ಕೊಟ್ಕಣಿ. ಯಾರು ಕೊಡೋಕೆ ಯಾರು ಬರಲ್ಲ. ಎಲ್ಲಿ ಕೊಟ್ಕೊಂಡು ಮತ್ತೆ ನೆಕ್ಸ್ಟ್ ಕ್ವಶನ್ ಮತ್ತೆ ಆಯ್ಲಿಯಾ ಇನ್ನು ಚಿಂತೆ ಕಡೆ ಬೇಗ ಮುಗಿಸ್ಕೆ ಪ್ರೋಗ್ರಾಮ್. ಹಾಂ ಪರಕ, ನಾನು ಎಂತಕ್ಕೆ ಬಂದಂದರೆ ನಾನೊಂದು ಕೇಳ್ಪಟ್ಟೆ ಒಂದು ವಿಷಯ. ನಿಮಗೆ ಲವ್ ಮ್ಯಾರೇಜ್ ಅಂಬ್ರಲ್ಲ ನಿಮ್ದು? 12 ವರ್ಷಕ್ಕೆ ಲವ್ ಮಾಡಿ ನೀವು ಮತ್ತೆ ಅಂಬ್ರಲ್ಲ, ಹೌದಾ? ವಿಷಯ ಸತ್ಯವಾ? ಹಳೆಯೊಬ್ಬಳು ಸುತ್ತಾಳು ನೋಡಿ, ಎಂತ ಲಕ್ಕೆ ಎಂದು ನಡಿಲ್ಲ ಕಡೆ ನಿಮ್ಗೆ. ಇಲ್ಲ ಪಾರಕ್ಕ, ನಮ್ದು ಇದು ಮುಕ್ತ ಇಂಟರ್ವ್ಯೂ, ಓಪನ್ ಟಾಕ್ ಆಗಿ ಓಪನ್ ಆಗಿ ಮಾತಾಡ್ತೀನಿ. ಓಪನ್ ಆಗಿ ಮಾತಾಡಿ ವರ್ಷವೂ ಅಲ್ಲ ಮಗ, ಆಳ್ತಾ ಇದ್ದಿ ಈಗ ಲವ್ ಅದ್ರಲ್ಲಿ ಎಂತಕ್ಕೆ ಮಗ. ಇಲ್ಲ ಪಾರಕ್ಕ, ಈಗಿನ ಮಕ್ಕಳಿಗೆ ಇನ್ಸ್ಪಿರೇಷನ್. ನೀವೊಂದು ಏನು ಲವ್ ಮಾಡಿ ಮದುವೆ ಆಗಿ ಕಾಣಿ, ಅದು ನಮ್ಗೆಲ್ಲ ಒಂದು ಇನ್ಸ್ಪಿರೇಷನ್. ಲವ್ ಮಾಡಿ ಮದುವೆ ಆಯ್ತು, ಲವ್ ಮಾಡಿ ಬಿಟ್ಟು ಹೋಗ್ಕಾಗ ಅರ್ಧಕ್ಕೆ, ಅದೆಲ್ಲ ಇನ್ಸ್ಪಿರೇಷನ್. ನೀನು ಆಗಡೆ ಅಂತ ಹೇಳೋದು ಮಗ, ಮದುವೆ ಈಗ ತಡ ಇತ್ತು ಅಂದೆ, ಈಗ ಲವ್ ಬಗ್ಗೆ ಮಾತಾಡ್ತೀನಿ. ಎಂತ ಲವ್ ಮಾಡ್ತಿದ್ದೆ ಮತ್ತೆ ನಾನು ಸುದ್ದಿಗೆ ಬಂದ್ರೆ ಮರ ಇಂಟರ್ವ್ಯೂ ನಿಮಗೆ ನಿಮ್ಮ ಬಗ್ಗೆ ಜನರಿಗೆ ಗೊತ್ತಾಯ್ಕೊಂಡು ನಾವು ಮಾಡ್ತಿದ್ವಿ. ಅಲ್ಲಿ ಕ್ಯಾಮರಾ ನಾವು ಕಟ್ ಮಾಡೋಕೆ ಆಗ್ತಿಲ್ಲ. ನೀವು ವಿಷಯಕ್ಕೆ ಬನ್ನಿ. ಹಾಂ, ಅದೇ ನಿಮ್ದು ಲವ್ ಸ್ಟೋರಿ ಒಂದು ಗೊತ್ತಾಯ್ತು ನಮ್ಮ ನಾಚಿಕೆ ಎಷ್ಟು ಚಂದ ತೋರ್ತೀರಿ ಮಾರ. ನಾಚ್ಕೊಂಡ್ರಲ್ಲ ನೀವು ಹೇಳಿ. ಹಾಂ ಹೇಳಿ. ಯಾವ ಸ್ಟಾರ್ಟ್ ಆದ್ದು, ಹ್ಯಾಂಗಾಯ್ತು, ಅಜ್ಜ ಎಲ್ಲಿ ಸಿಕ್ರು, ಹ್ಯಾಂಗ್ ಮದ್ಯಾರಿ, ಅದೆಲ್ಲ ಒಂದು ಬೇಕು ಬೇಕೇ ಬೇಕೆ. ಹಾಂ ಹೇಳಿ. ಆಗಳಿಕ್ ಮಗ
ಊರ್ ಬದಿಯಂಗೆ ಹ್ಮ್. ಬೈಲ್ ಬದಿಯಂಗೆಲ್ಲ ಮಂದತಿ ಮಾಡದ ಆಟ ಆಟಕ್ಕೆ ಹಾಪದ ಮಗ ಇವ್ರು ಸೈಕಲ್ ಹಂಗೆ ನಾನು ಕೂಸ್ಕೊ ಹಾಪ್ ಶುರು ಮಾಡ್ರ ಮಗ. ನಾನು ಸೂಟಿ ಹಿಡ್ಕೊಂಡು ಬೆಳಕಿಲ್ಲಲ್ಲ ಗೆದ್ದಿ ಬೈಲಂಗೆ ಹಾವಲ್ಲ ಇದ್ರೆ ಆಡಿ ಬದಿಯಂಗೆಲ್ಲ ಹಾಪ್ತದೆ. ನೀ ಸುಡಿ ಇಟ್ಕೊ ಬೇರೆ ಮಕ್ಕಳು ನನ್ನೊಟ್ಟಿಗೆ ಪಪ್ಪ ಮಕ್ಕಳೆಲ್ಲ ಒಂದು ಎರಡು ಪಪ್ಪು ಆಟ ಬರ್ತಿದ್ದು ಎಂತ ಆಗಲಿಕ್ಕೆ ಮನೆ ಹತ್ರ ಎಲ್ಲ ಮಂದತಿ ಮಾಡಿದೆ ಆಟ ತಪ್ಪು ಮಾರು ಗಟ್ಟಿ ಮಾಡೋದು ಆಟ. ಅದೇ ಎರಡು ಮೇಳದ ಮಗ ಆಡಿಕೆ. ಹೌದಾ? ಎರಡು ಮೇಳದ ಆಟ. ಆಟ ಅಂದ್ರೆ ಆಟ ಆಗಲಿಕ್ಕಲ್ಲ. ನಾವು ಹೋಗಿ ಮುಂದೋಗಿ ಕೂಕಂ ಫಸ್ಟ್ ಮುಂದೋಗಿ ಮಕ್ಕಳೊಟ್ಟಿಗೆಲ್ಲ ಕೂಕಂತಿತ್ತು. ಚಾಪೆ ಹೇಕೊಂಡೆ ಕೂಕಂತಿತ್ತು. ಕಡಿಕೆ ಇವ್ರು ಒಬ್ಬರ ಚಾಪೆ ತಕೊಂಡು ಸೈಕಲಾಗಿ ಇಟ್ಕೊಂಡು ಆಚೆ ಹೋಗಪ್ಪ ಶುರು ಮಾಡಿ ಅದನ್ನ ಕೊಂಡು ನಮ್ಮ ಮನೆಯಲ್ಲಿ ಬಿಟ್ರ ಇಲ್ಲ ಅಂದ್ರೆ ಕೂಡಲೇ ಮದುವೆ ಮಾಡಿಬಿಟ್ಟು. ಹಂಗೆ 12-13 ವರ್ಷಕ್ಕೆ ನಂಗೆ ಮದಿ ಆಯ್ತು. ಮದುವೆ ಆಯ್ತು. ಅದರಿಂದ ಇದೊಂದು ಚಾಪಿ ಲವ್ ಸ್ಟೋರಿ ಅಂತ ಕಾಣ್ಲಾಕಿ ಇಟ್ಕೊಂಡು ಗೆದ್ದಿ ಬದಿ ಲವ್ ಸ್ಟೋರಿ ಎಲ್ಲ ಆಯ್ತು ಮಗ. ಜೊತೆಗೆ 12 ಮಕ್ಕಳು ಅದು ಅವಕ್ಕೆ ಮದುವೆ ಹೌದು ಮಕ್ಕಳದು ಹೌದು ಮೊಮ್ಮಕ್ಕಳೆಲ್ಲ ಈಗ ಇದ್ದು. ನಾವು ಆಗಲಿ 12 ವರ್ಷಕ್ಕೆ ಮದುವೆ ಅಪ್ಪೆ ಕಾಣೆ. ಈಗ ಮೊಮ್ಮಕ್ಕಳನ್ನೆಲ್ಲ ಕಾಣ್ತೈತಿ. ನೀನು ಅದನ್ನ ತಡ ಮದುವೆ ಪುನಃ ನಾನು ಸುದ್ದಿಗೆ ಬರ್ತಿದ್ವಿ. ಒಂದು ಕ್ಯಾಮರಾ ಇಟ್ಟದ್ದು ನಿಮಗೆ ಇಂಟರ್ವ್ಯೂ ಮಾಡೋಕ್ಕೆ ಆಯ್ತಾ. ಈಗ ಅದನ್ನು ಹೇಳಿ ಬರಲ್ಲ ಇಷ್ಟನ್ನೆಲ್ಲ ಹೇಳ್ರಿ. ನಿಮ್ಮ ಗಂಡ ಎಲ್ಲಿದ್ರಿ? ಗಂಡನ ಬಗ್ಗೆ ಹೇಳಲಿಲ್ಲ. ಗಂಡ ಎಂತ ಮಾಡ್ತಿದ್ರಿ? ಎಲ್ಲಿ ಮಗ ಗಂಟೆ 7 ಅಂತ ಬಂತು. ಇವ್ರದ್ದು ಸವಾರಿ ಎಲ್ಲಿವೆ ಅಂತ ಗೊತ್ತಿಲ್ಲ. ಇಷ್ಟೊತ್ತಿಗೆ ಬರ್ಕಿತ್ತು. ಕಾಣ ಕೈ ಎಲ್ಲ ನಡ್ತಿತ್ತು ಅವ್ರು ಬರ್ತಿತ್ತು. ಅವ್ರು ಬರಲ್ಲ ನಿಮ್ಮ ಕೈ ನಡ್ಗುತ್ತಾ? ಇಷ್ಟೊತ್ತಿಗೆ ಅವ್ರು ಎಂತ ತಂದು ಕೊಡ್ತಿದ್ದೀರಾ? ಹೌದಾ? ಇಷ್ಟೊತ್ತಾರು ಬರಲ್ಲ. 7 ಆಯ್ತು ಕಾಮ ಬೆಳಿಗ್ಗೆ ಹೋಯ್ತು ಸವಾರಿ. ಇಷ್ಟೊತ್ತಾರು ಇಲ್ಲ. ಯಾವ ಬದಿಯಂಗೆ ಯಾರ ಹತ್ರ ಪಂಚಾಯತ್ಗೆ ಹೊಡಿತಿತ್ತು. ಎಲ್ಲಿ ಕುಡ್ಕೊಂಡು ಎಲ್ಲಿ ಬದಿ ಬಿದ್ದಿತ್ತು. ಆದ್ರೂ ನೀವು ಗಂಡಂಗೆಲ್ಲ ಹಂಗೆ ಹೇಳ್ದ ಅಲ್ಲ ಗೊತ್ತಿತ್ತಲ್ಲ ಮಗ. ನಮ್ಮ ಮನೆ ನಮ್ದು ದೇವ್ರ ಗೊತ್ತು ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಅದಿಲ್ಲ. ನಾವು ಇಂಟರ್ವ್ಯೂ ಮುಗಿಸೋಷ್ಟಿಗೆ ಅವ್ರನ್ನ ಬಂದ್ರೆ ಅವ್ರನ್ನ ಮಾತಾಡ್ತೆ. ಎಲ್ಲ ಬಂದ್ರ ಬಾಗಲ ಹತ್ರ ಬಂದು ಕರ್ದಂಗೆ. ನಾನು ತೆಗಿತೀನಿ.